ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ದೇವ ಸೇವಕರು ಪ್ರಾರ್ಥಿಸುವಾಗ ಯಾಕೆ ಅದ್ಭುತ ನಡೆಯುವುದಿಲ್ಲ ಎಂಬುದಾಗಿ. ಯಾವಾಗ ನಾವು ದೇವ ಸೇವಕರನ್ನ ನಾವು ಡಿಪೆಂಡ್ ಆಗಬೇಕು ಅಂತಂದ್ರೆ, ಯಾವಾಗ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲವೋ ಆಗ ನಾವು ದೇವ ಸೇವಕರನ್ನ ಆತುಕೊಳ್ಳುವಂಥದ್ದು ಬಹಳ ಅಗತ್ಯತೆ ಇದೆ. ಸೇವಕರ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಸೇವಕರ ಪ್ರಾರ್ಥನೆ ಬಂದು ನಮಗೆ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಯಾಕೊಬ್ಬನ ಪತ್ರಿಕೆಯಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಅವನಿಗಾದ್ರೆ ಅಸ್ವಸ್ಥತೆ ಆಗಿರುತ್ತದೆ, ಅವನ ಸಭಾ ಹಿರಿಯರನ್ನ ಕರೆ ಕಳಿಸಲಿ, ಅವನ ಎಣ್ಣೆ ಹಚ್ಚಿ ಪ್ರಾರ್ಥಿಸಿದ್ರೆ ಅವನಿಗೆ ಗುಣವಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆ ವಾಕ್ಯವನ್ನ ನಾನು ಅಗ್ರಿ ಮಾಡ್ತೇನೆ, ಅದನ್ನು ನಂಬ್ತೇನೆ, ವಿಶ್ವಾಸಿಸ್ತೇನೆ. ಅದಕ್ಕಿಂತಲೂ ಮಿಗಿಲಾಗಿ ಏನಂತಂದ್ರೆ, ದೇವರು 10 ವರ್ಷಗಳ ನಂತರನೂ ಸಹ ರಕ್ಷಣೆ ಹೊಂದಿದಂಥ ಕ್ರೈಸ್ತರು ಬಂದು ಅವರು ಸೇವಕರನ್ನ ಡಿಪೆಂಡ್ ಆಗದೆ ಅವರು ಸಹ ಏನಾಗಿರ್ಬೇಕು ಅಂತಂದ್ರೆ ಅದ್ಭುತಗಳನ್ನು ಮಾಡುವರಾಗಿಯೂ ಅನೇಕ ರೋಗಿಗಳನ್ನು ಗುಣಪಡಿಸುವರಾಗಿಯೂ ಇರಬೇಕೆಂಬುದಾಗಿ ಕರ್ತನು ಆಸೆ ಪಡುವಾತನಾಗಿದ್ದಾನೆ. ನೋಡ್ರಿ, ನಮ್ಮ ದೇವರು ಯಾವಾಗಲೂ ಬೆಳವಣಿಗೆಯನ್ನು ಆತನ ಇಷ್ಟಪಡುವ ಆತನಾಗಿದ್ದಾನೆ. ಹಾಗಾಗಿ ಕ್ರೈಸ್ತ ಜೀವಿತ ಅನ್ನುವಂಥದ್ದು ಅದು ಯಾವಾಗಲೂ ಉನ್ನತದಿಂದ ಉನ್ನತಕ್ಕೆ ಹೋಗುವಂಥದ್ದಾಗಿದೆ. ನೋಡ್ರಿ, ನಾವು ಯಾವಾಗಲೂ ಏನಂತಂದ್ರೆ ನಾವು ಪ್ರಾರ್ಥನಾ ಜೀವಿತ ಆಗಿರ್ಬೋದು, ವಾಕ್ಯ ಧ್ಯಾನ ಆಗಿರ್ಬೋದು, ಇಲ್ಲ ನಮ್ಮ ದಿನದಿಂದ ದಿನಕ್ಕೆ ನಾವು ಅಭಿವೃದ್ಧಿ ಹೊಂದುವಂತರಾಗಿ ನಾವು ಇರಬೇಕು. ಎಲ್ಲಾ ವಿಷಯಗಳಲ್ಲಿಯೂ ನಾವೇನಾಗಿರ್ಬೇಕು, ಸುಕ್ಷೇಮ ಹೊಂದಿದವರಾಗಿ ನಾವು ಇರಬೇಕು ಎಂಬುದಾಗಿ ದೇವರ ಚಿತ್ತವಾಗಿದೆ. ಹೌದು ಪ್ರಿಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡುವಂಥ ಸಂಗತಿ ಏನಂತಂದ್ರೆ, ಪ್ರಾರ್ಥಿಸದೆ ಹೇಗೆ ಉತ್ತರವನ್ನ ನಾವು ತೆಗೆದುಕೊಳ್ಳುವಂಥದ್ದು ಎಂಬಂತ ವಿಷಯವನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಈಗ ಪ್ರಾರ್ಥನೆ ಮಾಡಿ ನಾವು ಅದ್ಭುತಗಳನ್ನ ಪಡೆದುಕೊಳ್ತೇವೆ, ಉಪವಾಸ ಮಾಡ್ತೇವೆ, ಇಲ್ಲ ಪ್ರಾರ್ಥನೆ ಮಾಡ್ತೇವೆ, ನಾವು ಮೊಣಕಾಲೂರಿ ಪ್ರಾರ್ಥಿಸ್ತೇವೆ, ನಾವು ಹೇಗಾದ್ರೂ ಪ್ರಾರ್ಥಿಸ್ಬೋದು. ಅದೆಲ್ಲ ಪ್ರಾರ್ಥನೆಗೂ ಉತ್ತರ ಸಿಗುತ್ತೆ. ಕೆಲವೊಂದು ಸಮಯಗಳಲ್ಲಿ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಾರ್ಥನೆ ಮಾಡದೆ ನಾವು ಹೇಗೆ ಉತ್ತರವನ್ನು ತೆಗೆದುಕೊಳ್ಳುವಂಥದ್ದು ಎಂಬಂಥ ಸಂಗತಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇದ್ದೇನೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಸಂಗತಿ ಏನಂತಂದ್ರೆ, 1ನೇ ಕೊರಿಂಥದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ದೇವರು ತನ್ನನ್ನು ಪ್ರೀತಿಸುವವರಿಗೆ ಇಟ್ಟಿರುವಂಥದ್ದನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಸಹ ಊಹಿಸಲಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಆತನು ನಮಗೋಸ್ಕರವಾಗಿ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ. ನೀವು ಪ್ರಾರ್ಥಿಸೋದಕ್ಕಿಂತಲೂ ದೇವರು ಇಷ್ಟಪಡುವಂಥದ್ದು ಏನಂತಂದ್ರೆ, ನೀವು ಆತನನ್ನ ಪ್ರೀತಿಸುವಂಥವರಾಗಿರ್ಬೇಕೆಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಯಾರು ದೇವರನ್ನ ಪ್ರೀತಿಸುತ್ತಾರೋ ಅವರ ವಿಷಯದಲ್ಲಿ ಕರ್ತನಾದ ದೇವರು ಅನೇಕ ಕಣ್ಣಿಗೆ ಕಾಣದ ವಿಷಯಗಳನ್ನ, ಕಿವಿಯು ಕೇಳಿಸಿಕೊಳ್ಳಲಾರದಂಥ ವಿಷಯಗಳನ್ನ, ಮನಸ್ಸು ಸಹ ಊಹಿಸಲಾರದಂಥ ವಿಷಯಗಳನ್ನ ಕರ್ತನಾದ ದೇವರು ಏನ್ ಮಾಡಿದ್ದಾನೆ ಅಂತಂದ್ರೆ ನಿಮ್ಮೆಲ್ಲರ ಜೀವಿತದಲ್ಲಿ ಕರ್ತ ನಿಮಿಟ್ಟಿದ್ದಾನೆ. ಕೆಲವೊಂದು ಕ್ರಿಟಿಕಲ್ ಪರಿಸ್ಥಿತಿಗಳಲ್ಲಿ, ಕೆಲವೊಂದು ಸಾರಿ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭಗಳಲ್ಲಿ, ಒಂದು ಏನಂತಂದ್ರೆ ಎಮರ್ಜೆನ್ಸಿ ಟೈಮ್ಗಳಲ್ಲೆಲ್ಲ ಕರ್ತನಾದ ದೇವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಆಗಲೇ ಆತನ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಅನ್ಕೊಳ್ತೇವೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ದೇವರು ಏನ್ ಮಾಡಿದ್ದಾರೆ, ಆನ್ಸರ್ ಮಾಡಿದ್ದಾನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಮನೆಗಳಲ್ಲಿ ಇರುವಾಗ, ನಾವು ಸಾಧಾರಣವಾಗಿ ಜೀವಿಸ್ತಾ ಇರುವಾಗ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಆದ್ರೆ ಹೆಚ್ಚಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಆದ್ರೆ ಕಷ್ಟಗಳು, ಉಪದ್ರವಗಳು, ವೇದನೆಗಳು, ಅನಾರೋಗ್ಯಗಳು, ಇಲ್ಲ ಮರಣದ ಅವಸ್ಥೆಯಲ್ಲಿ ನಾವು ಇರುವಾಗಲೂ, ಹಾಸಿಗೆಯಲ್ಲಿ ಇರುವಾಗಲೂ ಸಹ ನಾವು ಕಠಿಣವಾದಂಥ ಪರಿಸ್ಥಿತಿಗಳನ್ನ ಹಾದು ಹೋಗುವಾಗ ನಮ್ಮಿಂದ ಏನಾಗಲ್ಲ ಅಂತಂದ್ರೆ ಪ್ರಾರ್ಥಿಸ್ಲಿಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಕರ್ತನಾದ ದೇವರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಹಿತಕ್ಕಾಗಿ ಅನೇಕ ಅನುಕೂಲತೆಗಳನ್ನ ಕರ್ತನು ಮಾಡ್ತಾರೆ. ಯಾರಿಗೆ ಮಾಡ್ತಾನೆ ಅಂತಂದ್ರೆ ಪ್ರಾರ್ಥಿಸುವನಿಗೆ ಅಲ್ಲ, ಪ್ರೀತಿಸುವವನಿಗೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳುತ್ತೆ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ. ಅಂದ್ರೆ ನೀನು ದೇವರನ್ನ ಪ್ರೀತಿಸ್ತೀಯ ಅಂತಂದ್ರೆ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ನಿನ್ನ ವಿಷಯದಲ್ಲಿ ನಿನ್ನ ಕಣ್ಣು ಸಹ ಊಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಅದ್ಭುತಗಳನ್ನ ನಿನ್ನ ಲೈಫಲ್ಲಿ ಕರ್ತನಿಟ್ಟಿದ್ದಾನೆ. ಇವತ್ತು ನಿನ್ನ ಮನಸ್ಸು ಸಹ, ನೀನು ಯಾವತ್ತು ನೀವು ನೆನೆಸಿ ನೋಡ್ರಿ, ನನ್ನ ಮನಸ್ಸಿನಲ್ಲೂ ಯೋಚನೆ ಮಾಡಲಿಲ್ಲ ದೇವ್ರು ನನಗಿಂತ ಒಂದು ಅದ್ಭುತ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡಲಿಲ್ಲ. ಆದರೆ ದೇವರು ಅಂಥ ಒಂದು ಅದ್ಭುತ ಮಾಡಿದ್ದಾರೆ ಅಂತ ನೀವು ಅನೇಕರ ಮಧ್ಯದಲ್ಲಿ ಹೇಳ್ಕೊಂಡಿರ್ತೀರ. ಆದರೆ ಅಂಥ ಒಂದು ಅದ್ಭುತಗಳನ್ನು ಕರ್ತನ ಏನು ಮಾಡಿದ್ದಾನೆ ಅಂದರೆ ನಮ್ಮ ಲೈಫಲ್ಲಿ ಮಾಡಿದ್ದಾನೆ. ಇದು ಯಾವುದಕ್ಕಾಗಿ ಮಾಡಿದ್ದಾನೆ ಅಂತಂದರೆ ನೀವು ಆತನನ್ನು ಪ್ರೀತಿಸುವರಾಗಿದ್ದೀರಾ. ಅದಕ್ಕಾಗಿ ನಾವು ನೋಡ್ತೇವೆ, ಯೋಹಾನ್ ಬರೆದ ಸುವಾರ್ತೆ ಅದರ 14ನೇ ಅಧ್ಯಾಯ 23ನೇ ವಚನ ಹೇಳುತ್ತೆ, ಯಾರಾದರೂ ನನ್ನನ್ನು ಪ್ರೀತಿಸುವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಬಂದು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ. ಯಾರು ದೇವರನ್ನ ಪ್ರೀತಿಸ್ತಾರೋ, ಈ ವಾಕ್ಯದನ್ನ ನೀವು ಸ್ಪಷ್ಟವಾಗಿ ನೀವು ಓದ್ರಿ. ಈ ವಾಕ್ಯ ಹೇಳುತ್ತೆ, ಯಾರು
ಆತನನ್ನು ಪ್ರೀತಿಸ್ತಾರೋ, ಯಾರು ನನ್ನನ್ನು ಪ್ರೀತಿಸುತ್ತಾರೋ, ನನ್ನ ಮಾತನ್ನು ಕೈಕೊಂಡು ನಡೀತಾರೋ ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು ಎಂಬುದಾಗಿ. ನೀವು ಯೇಸುವನ್ನು ಪ್ರೀತಿಸುವವರಾಗಿದ್ದರೆ ತಂದೆಯೂ ಸಹ ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮನ್ನು ಪ್ರೀತಿಸೋದು ಮಾತ್ರವಲ್ಲ, ಅವರಿಬ್ಬರೂ ಸೇರಿ ನಿಮ್ಮ ಬಳಿಯಲ್ಲಿ ಅವರೇನು ಮಾಡ್ತಾರೆ, ವಾಸ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಾವಿಬ್ಬರು ಬಂದು ಬಿಡಾರವನ್ನು ನಿಮ್ಮ ಒಳಗೆ ನಾವು ಹಾಕಿಕೊಳ್ಳುತ್ತೇವೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರನ್ನು ಯಾರು ಪ್ರೀತಿ ಮಾಡ್ತಾರೋ ಅಲ್ಲಿ ದೇವರಾತ್ಮನ ಕಾರ್ಯಗಳು, ದೇವರ ಅಗಾಧವಾದಂಥ ವಿಷಯಗಳು, ದೇವರ ಅಗಾಧವಾದಂಥ ಅದ್ಭುತಗಳು ಏನಾಗುತ್ತೆ ಅಂತಂದರೆ ಅವರ ಬಳಿಯಲ್ಲೇ ತಂಗುವಂಥದ್ದಾಗಿದೆ. ಹೌದು ಪ್ರಿಯರೇ, ದೇವರು ಇವತ್ತು ಹುಡುಕುವಂಥದ್ದು ಪ್ರಾರ್ಥಿಸುವನಲ್ಲ, ಪ್ರಾರ್ಥಿಸುವುದಕ್ಕಿಂತಲೂ ದೇವರನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಯನ್ನು ಕರ್ತನು ಹುಡುಕುತ್ತಾ ಇದ್ದಾನೆ. ಹೌದು ಪ್ರಿಯರೇ, ಪ್ರಾರ್ಥನೆಗೂ ಮತ್ತು ಪ್ರೀತಿಗೂ ಏನು ವ್ಯತ್ಯಾಸ ಎಂಬುದಾಗಿ ನಾನು ನೋಡುವಾಗ, ಪ್ರಾರ್ಥನೆ ಏನು ಮಾಡುತ್ತೆ ಅಂತಂದರೆ, ನಾವು ಪ್ರಾರ್ಥಿಸುವಾಗ ದೇವರ ಕರದಿಂದ ಅದ್ಭುತವನ್ನು ಮಾತ್ರ ನಾವು ಪಡೆದುಕೊಳ್ಳುತ್ತೇವೆ. ಆದರೆ ಪ್ರೀತಿ ಮಾಡುವುದಾದ್ರೆ, ನೀವು ದೇವರನ್ನು ಪ್ರೀತಿ ಮಾಡುವುದಾದರೆ ದೇವರ ಹೃದಯವನ್ನೇ ನೀನು ಮುಟ್ಟುವಂಥವರಾಗಿರ್ತೀರ. ಹೌದು ಪ್ರಿಯರೇ, ಪ್ರಾರ್ಥನೆ ಒಂದು ಅದ್ಭುತವನ್ನು ಕರಗಳಿಂದ ತೆಗೆದುಕೊಳ್ಳುತ್ತೆ. ಆದರೆ ಪ್ರೀತಿ ಏನು ಮಾಡುತ್ತೆ ಅಂತಂದರೆ, ನೀನು ದೇವರನ್ನು ಪ್ರೀತಿಸಿದ್ರೆ ನೀನು ದೇವರ ಹೃದಯವನ್ನು ಮುಟ್ಟುವುದು ಮಾತ್ರವಲ್ಲದೆ ಪ್ರತಿದಿನ ನಿನಗೆ ಬೇಕಾದಂಥ ಅದ್ಭುತಗಳನ್ನು ಏನು ಮಾಡ್ತೀಯ ಅಂತಂದರೆ ನೀನು ಪಡೆದುಕೊಳ್ತಾ ಇರ್ತೀಯ. ಅದಕ್ಕೆ ಫಾದರ್ ಬರ್ಕ್ಮೆನ್ಸ್ ಅವರು ಹಾಡಿದ್ದಾರೆ, ಒಳ್ಳೆಯ ಹಾಡನ್ನು ಹಾಡಿದ್ದಾರೆ. ಏನಂತಂದರೆ, ನಾನು ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ನಾನು ಆರಾಧಿಸುವೆ ಇನ್ನೂ ದಾಹದಿ ಎಂಬುದಾಗಿ. ಹಾಗಾದರೆ ದೇವರನ್ನು ನಾವು ಏನು ಮಾಡಬೇಕು ಅಂದರೆ ಹೆಚ್ಚಾಗಿ ನಾವು ಪ್ರೀತಿಸುವಂಥವರಾಗಿರಬೇಕು. ನಾವು ಹೆಚ್ಚಾಗಿ ಪ್ರೀತಿಸುವಂಥವರಾಗಿದ್ದರೆ ಖಂಡಿತವಾಗಿಯೂ ಕರ್ತನ ಏನು ಮಾಡ್ತಾರೆ ಅಂತಂದರೆ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಆತನು ಮಾಡುವ ಆತನಾಗಿದೆ. ನಮಗೆ ತಿಳಿಯದ ರೀತಿಯಲ್ಲೇ ಅದ್ಭುತಗಳೇನಾಗುತ್ತೆ ಅಂತಂದರೆ ತಾನಾಗಿಯೇ ಅದು ನಡೆಯುವಂಥದ್ದಾಗಿದೆ. ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಕರ್ತನ ಏನು ಮಾಡ್ತಾನೆ, ಉತ್ತರವನ್ನು ಆತನು ಕೊಡುವ ಆತನಾಗಿದ್ದಾನೆ. ನಾವು ಬರೀ ಪ್ರಾರ್ಥನೆ ಮಾಡುವಂಥವ್ರಲ್ಲ. ನಾವು ಕ್ರೈಸ್ತರು ಅಂತಂದರೆ ನಾವು ಪ್ರಾರ್ಥನೆ ಮಾಡುವಂಥರಲ್ಲ. ಇವತ್ತು ಪ್ರಾರ್ಥನೆ ಹೇಗಾಗ್ಬಿಟ್ಟಿದೆ ಅಂತಂದರೆ ಅನ್ಯರ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅನ್ಯರು ಏನಂತಂದರೆ ವರ್ಷಕ್ಕೊಮ್ಮೆ ಜಾತ್ರೆ ನಡೆಸ್ತಾರಲ್ಲ, ಆ ರೀತಿಯಾಗಿ ಏನಾಗಿದೆ ಅಂತಂದರೆ ಪ್ರಾರ್ಥನೆ ಆಗಿಬಿಟ್ಟಿದೆ. ಅಂದರೆ ತಮ್ಮನ್ನು ದಂಡಿಸಿಕೊಳ್ಳುವಂಥದ ಪ್ರಕಾರವಾಗಿಯೇ ಪ್ರಾರ್ಥನೆ ಆಗಿಬಿಟ್ಟಿದೆ. ಆ ರೀತಿಯಾಗಿ ಅಲ್ಲ ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ತಂದೆಯನ್ನು ನಾವು ಪ್ರೀತಿ ಮಾಡಿ ಪ್ರಾರ್ಥಿಸುವಂಥವರಾಗಿರ್ಬೇಕು. ಮೊದಲು ದೇವರು ನಮ್ಮಿಂದ ಕೇಳುವಂಥದ್ದು ನೀನು ಪ್ರಾರ್ಥನೆ ಮಾಡು ಅಂತ ಕೇಳಲಿಲ್ಲ, ಆತನು ಕೇಳ್ತಿರೋದು ನೀನು ನನ್ನನ್ನು ಪ್ರೀತಿ ಮಾಡಿ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮಾರ್ಕನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಇದ್ದಾರೆ. ಅಲ್ಲಿ ಆತನು ಮನೋವ್ಯತೆಯಿಂದ ಪ್ರಾರ್ಥಿಸ್ತಾ ಇರುವಾಗ ಆತನು ಶಿಷ್ಯರಿಗೆ ಹೇಳ್ತಾನೆ, ನೀವು ಸಹ ನನಗೋಸ್ಕರವಾಗಿ ಪ್ರಾರ್ಥಿಸ್ರಿ ಎಂಬುದಾಗಿ ಕೇಳ್ತಾನೆ. ಕೇಳುವಾಗ ಶಿಷ್ಯರು ಏನು ಮಾಡ್ತಿದ್ದಾರೆ, ಅಲ್ಲಿ ನಿದ್ರಿಸ್ತಾ ಇದ್ದಾರೆ. ಆಗ ಯೇಸು ನೋಡಿ ಪೇತ್ರನ ನೋಡಿ ಹೇಳ್ತಾರೆ, ಪೇತ್ರನೇ, ನೀನು ಒಂದು ಗಳಿಗೆ ಆದರೂ ಏನಾಗಿರಲ್ಲ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನಿಂದ ಆಗೋದಿಲ್ಲವ. ನೋಡ್ರಿ, ಪೇತ್ರನಿಗೆ ಕೇಳ್ತಾರೆ, ನೀನು ನಿದ್ರೆ ಮಾಡದೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ವಾ ಎಂಬುದಾಗಿ. ನೋಡ್ರಿ, ಈ ವಾಕ್ಯದಲ್ಲಿ ನೋಡ್ತೇವೆ. ಅದಾದ ನಂತರ ಪ್ರಾರ್ಥಿಸಿದಂಥ ಆ ಪೇತ್ರ ಯೇಸುವಿನೊಂದಿಗೆ ಅವನು ಇದ್ದಾನೆ ಎಂಬುದನ್ನು ಅವನು ಜನರ ಮುಂದೆ ಒಪ್ಪಿಕೊಳ್ಳಲಿಕ್ಕೆ ಅವನು ಇಷ್ಟಪಡಲಿಲ್ಲ. ಅವನು ಯೇಸು ನಿನಗೆ ಗೊತ್ತಾ ಎಂಬುದಾಗಿ ಕೇಳುವಾಗ ಯೇಸು ನನಗೆ ಗೊತ್ತಿಲ್ಲ ಎಂಬುದಾಗಿ ಹಿಂಜಾರಿ ಹೋಗ್ತಾನೆ ಪ್ರಿಯರೇ. ಆದರೆ ಪ್ರಾರ್ಥಿಸುವಂಥ ಪೇತ್ರ ಹಿಂಜಾರಿ ಹೋಗ್ತಾನೆ. ಅದೇ ಪೇತ್ರ ಏನಾಗ್ತಾನೆ ಅಂತಂದರೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಯೇಸು ಏನು ಮಾಡ್ತಾರೆ, ಪೇತ್ರನನ್ನು ಸಂಧಿಸಲಿಕ್ಕೆ ಹೋಗ್ತಾರೆ. ಯೇಸು ಮೊದಲು ಕೇಳಿದ್ದೇನಂತಂದರೆ, ಪೇತ್ರನ ಬಳಿಗೆ ನೀನು ನನಗಾಗಿ ಪ್ರಾರ್ಥಿಸ್ತೀಯ ಎಂಬುದಾಗಿ. ಎರಡನೇದಾಗಿ ಆತನ ಕೇಳ್ತಾನೆ, ನೀನು ನನ್ನನ್ನು ಪ್ರೀತಿಸ್ತೀಯ ಎಂಬುದಾಗಿ. ಅದರ ಅರ್ಥ ಏನಂತಂದರೆ, ಯೇಸುವಿಗೆ ಗೊತ್ತು, ಪ್ರಾರ್ಥಿಸಿ ಸೋತು ಹೋಗುತ್ತಾರೆ, ಪ್ರಾರ್ಥಿಸಿ ಬಳಲಿ ಹೋಗ್ತಾರೆ, ಪ್ರಾರ್ಥಿಸಿ ನಿದ್ರೆ ಮಾಡಿಬಿಡ್ತಾರೆ. ಆದರೆ ಪ್ರೀತಿ ಮಾಡುವನು ನಿದ್ರೆ ಮಾಡುವುದಿಲ್ಲ, ಪ್ರೀತಿ ಮಾಡುವನು ಬಳಲಿ ಹೋಗೋದಿಲ್ಲ, ಪ್ರೀತಿ ಮಾಡುವನು ಸೋತು ಹೋಗೋದಿಲ್ಲ, ಪ್ರೀತಿಸುವವನು ಹಿಂಜಾರಿ ಹೋಗೋದಿಲ್ಲ. ಇದು ಕರ್ತನಿಗೆ ಗೊತ್ತಿತ್ತು. ಅದಕ್ಕೆ ಪೇತ್ರನನ್ನು ನೋಡಿ ಕೇಳ್ತಾರೆ, ಪೇತ್ರ, ನೀನು ನನ್ನನ್ನು ಪ್ರೀತಿ ಮಾಡ್ತೀಯ ಎಂಬುದಾಗಿ. ಆಗ ಪೇತ್ರನ ಹೇಳ್ತಾನೆ, ಸ್ವಾಮಿ ನಿಮಗೆಲ್ಲ ಗೊತ್ತು ಎಂಬುದಾಗಿ. ಹೌದು ಪ್ರಿಯರೇ, ಯೇಸುವಿಗೆ ಗೊತ್ತು, ಪ್ರಾರ್ಥಿಸುವನು ಹಿಂಜಾರಿ ಹೋಗ್ಬೋದು, ಆದರೆ ದೇವರನ್ನು ಪ್ರೀತಿ ಮಾಡುವನು ಹಿಂಜಾರಿ ಹೋಗುವುದಿಲ್ಲ. ಹೌದು ಪ್ರಿಯರೇ, ಇವತ್ತು
ನಾವು ಪ್ರೀತಿಸುವಂಥವರಾಗಿ ನಾವು ಇರಬೇಕು. ನಾವು ಬರೀ ದೇವರ ಕಾರ್ಯಗಳನ್ನು ನಾವು ನೋಡುವವರು ಮಾತ್ರ ಅಲ್ಲ. ದೇವರು ಏನೋ ಒಂದು ಕೊಡ್ತಾನೆ, ಪ್ರಾರ್ಥನೆಗಾಗಿ ನಾವು ಹೋಗುವಾಗ ದೇವರು ನನಗೆ ಏನೋ ಒಂದು ಕೊಡ್ತಾನೆ, ಒಂದು ಇವತ್ತು ಬೇಕಾದಂಥ ನನ್ನ ಕುಟುಂಬಕ್ಕೆ ಬೇಕಂತ ಅದ್ಭುತವನ್ನು ಕೊಡ್ತಾನೆ ಎಂಬುದಾಗಿ ನಾವು ಹೋಗ್ಬಾರ್ದು. ಆದರೆ ನಾವು ದೇವರ ಸಮ್ಮುಖಕ್ಕೆ ಹೋಗುವಾಗ, ಅಪ್ಪ ನಾನು ನಿನ್ನ ಪ್ರೀತಿ ಮಾಡಲಿಕ್ಕಾಗಿ ಬಂದಿದ್ದೇನೆ, ನಾನು ನಿನ್ನನ್ನು ಪೂರ್ಣ ಹೃದಯದಿಂದ ನಾನು ನಿನ್ನನ್ನು ಆರಾಧಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ ಎಂಬಂಥ ಒಂದು ಒಳ್ಳೆಯ ಹೃದಯದೊಟ್ಟಿಗೆ ನಾವು ಹೋಗುವಾಗ ಖಂಡಿತವಾಗ್ಲೂ ನೀವು ಆತನನ್ನು ಆರಾಧಿಸ್ತಾ ಇರುವಾಗಲೇ ಏನಾಗುತ್ತೆ ಅಂತಂದರೆ ನೀವು ಆತನ ಹೃದಯವನ್ನು ನೀವು ಮುಟ್ಟುವಂಥವರಾಗಿರ್ತೀರ. ನೀವು ಪ್ರೀತಿ ಮಾಡುವರಾದರೆ ದೇವರು ಏನು ಮಾಡ್ತಾರೆ ಅಂತಂದರೆ ಆತನು ತನ್ನ ಬಿಡಾರವನ್ನು ನಿಮ್ಮ ಒಳಗೆ ಹಾಕುವಾತನಾಗಿದ್ದಾನೆ. ತಂದೆಯೇ ನಿಮ್ಮ ಬಳಿ ಇರುವಾಗ, ಪರಲೋಕದಲ್ಲಿರುವಂಥ ತಂದೆ ನಿಮ್ಮ ಬಳಿಯಲ್ಲಿರುವಾಗ ಅದ್ಭುತಗಳು ತಾನಾಗಿಯೇ ನಡೆಯುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ, ಹೇಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುತ್ತೆ? ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮಿಂದ ಪ್ರಾರ್ಥನೆ ಮಾಡಲಿಕ್ಕೆ ಆಗೋಲ್ಲ. ಮನೆಯಲ್ಲಿ ಇರ್ತೇವೆ, ಜನರು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ. ಅಂಥ ಸಂದರ್ಭಗಳಲ್ಲಿಯೂ ಕರ್ತನು ನಮ್ಮನ್ನು ಕೈ ಬಿಡೋದಿಲ್ಲ. ಯಾಕೆ ಅಂತಂದರೆ ನಾವು ಆತನನ್ನು ಪ್ರೀತಿ ಮಾಡುವವರು. ದೇವರ ವಾಕ್ಯ ಹೇಳುತ್ತೆ, ಯೋಹಾನ್ ಬರೆದ ಸುವಾರ್ತೆ 15ರಲ್ಲಿ ನಾವು ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳ್ರಿ, ನಾನು ಅದನ್ನು ಕೊಡುತ್ತೇನೆ ಎಂಬುದಾಗಿ. ಕರ್ತನು ಆತನನ್ನು ಪ್ರೀತಿ ಮಾಡುವವರಿಗೆ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗುವಂತೆ ಆತನು ಮಾಡಿದ್ದಾನೆ. ಹೌದು ಪ್ರಿಯರೇ, ಇವತ್ತು ನಿಮ್ಮ ಲೈಫಲ್ಲಿ ಪ್ರಾರ್ಥಿಸದಲ್ಲೂ ಸಹ, ಪ್ರಾರ್ಥನೆ ಮಾಡದೆಯೂ ಸಹ ಕರ್ತನು ಅದ್ಭುತವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾರಿಗೆ ಉತ್ತರ ಕೊಡ್ತಾನೆ ಅಂತಂದರೆ ತನ್ನನ್ನು ಪ್ರೀತಿಸುವವರಿಗಾಗಿ ಕರ್ತನ ಏನು ಮಾಡ್ತಾನೆ, ಎಲ್ಲ ಕಾರ್ಯಗಳನ್ನು ಆತನು ಸುಲಭವಾಗಿ ಮಾಡಿ ಮುಗಿಸುವ ಆತನಾಗಿದ್ದಾನೆ. ಇವತ್ತು ನೀವು ಕರ್ತನನ್ನು ಪ್ರೀತಿ ಮಾಡುವವರಾಗಿರಿ, ಪ್ರೀತಿ ಯಾವತ್ತಿಗೂ ಬಿದ್ದು ಹೋಗೋದಿಲ್ಲ. ನೀವು ಆತನನ್ನು ಪ್ರೀತಿಸುವಂಥವರಾಗಿ ಇರ್ರಿ. ಪ್ರಾರ್ಥನೆ ಮಾಡಿದವರು ಸೋತು ಹೋಗ್ತಾರೆ, ಆದರೆ ಪ್ರೀತಿ ಮಾಡುವನು ಸೋತು ಹೋಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರವಾಗಿ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ. ನೀವು ಕರ್ತನನ್ನು ಅಧಿಕವಾಗಿ ಪ್ರೀತಿ ಮಾಡ್ರಿ. ಪ್ರತಿದಿನ ಕರ್ತನ ಸಮ್ಮುಖಕ್ಕೆ ನೀವು ಹೋಗುವಂಥವರಾಗಿರಿ. ಕರ್ತನ ಸಮ್ಮುಖಕ್ಕೆ ಹೋಗುವಾಗ ಕರ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಆತನು ಮಾಡುವ ಆತನಾಗಿದ್ದಾನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.